ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತು ನಾವು ಹೊರಟಿರೋದು ಒಂದು ಬೇಬಿ ಶವರ್ ಫಂಕ್ಷನ್ ಇದೆ. ಸೊ ಹಾಗಾಗಿ ಬೇಗ ರೆಡಿಯಾಗಿ ಸ್ವಲ್ಪ ಲೈಟಾಗಿ ಹಾಗೆ ಟಿಫನ್ ಮಾಡ್ಕೊಂಡು ದೋಸೆ ಮಾಡಿದ್ದೆ ಇವತ್ತು. ಇಬ್ಬರು ಒಂದೊಂದು ದೋಸೆ ತಿನ್ಕೊಂಡು ಹೊರಡೋಣ ಅಂಥೇಳಿ. ಮಗ ಆಗಲೇ ತಿಂಡಿ ಎಲ್ಲ ಮಾಡಿ ರೆಡಿಯಾಗಿದ್ದಾನೆ, ನಾನೇ ಲಾಸ್ಟು. ಸೊ ನಂದು ಪೂಜೆ ತಿಂಡಿ ಎಲ್ಲ ಆಯಿತು, ಹೊರಟ್ವಿ ಇವಾಗ. ರೀಚ್ ಆದ್ವಿ ಇವಾಗ. 1.5 ಅವರ್ ಆಯಿತು ಅಷ್ಟೊತ್ತಿಗೆ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ಜೊತೆಗೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಬೇಳೆ ಒಬ್ಬಟ್ಟು ನಮ್ಮ ಫೇವ್ರೇಟು. ಸಾಮಾನ್ಯ ಕಾಯಿ ಒಬ್ಬಟ್ಟು ಮಾಡಿಸ್ತಾರೆ, ಸೊ ಇವರು ಬೇಳೆ ಒಬ್ಬಟ್ಟು ಮಾಡಿಸಿದ್ರು. ಊಟ ಎಲ್ಲ ತುಂಬಾ ಅಂದರೆ ತುಂಬ ಚೆನ್ನಾಗಾಯಿತು. ಸೊ ಈ ಫಂಕ್ಷನ್ ಎಲ್ಲ ಮುಗಿಸಿ ಇವಾಗ ನಾನು ಊರಿಗೆ ಬಂದಿದ್ದೀನಿ. ನೋಡ್ಬೋದು ಎಷ್ಟು ಸಂತೋಷ ಮನಸ್ಸಿಗೆ ಮುದ ಕೊಡುತ್ತೆ ನೋಡಿ. ಹಸಿರಾದ ಹೊಲಗಳು, ತಂಪಾದ ಗಾಳಿ, ಆ ಪ್ರೀತಿ ಸೌಹಾರ್ದತೆಯಿಂದ ಮಾತಾಡಿಸುವಂಥ ಜನಗಳು. ನಾವೇ ಪುಣ್ಯವಂತರು ಅಂತ ಕಾಣಿಸುತ್ತೆ. ಸೊ ಶುರು ಮಾಡೋಣ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವೆಲ್ಲ ಎಷ್ಟು ಅದೃಷ್ಟವಂತರಲ್ವ. ನಮ್ಮ ಮಕ್ಕಳಿಗೆ ಇದನ್ನು ಹೀಗೆ ಬಿಟ್ಟು ನಾವು ಹೋಗಬೇಕು. ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಗಿಡಗಳು ಬೇಕಂತ ಇದು ಸಾಂಬಾರು ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಂತಾರಲ್ಲ ಅದು. ಇದನ್ನು ತೊಗೊಂಡೋಗಿ ಕೊಡೋಣ ಅಂತ ತೊಗೊಂಡೋಗ್ತಾಯಿದ್ದೀನಿ ಇವಾಗ. ನಾನು ಸುಮ್ಮನೆ ಕೂತಿಲ್ಲ, ಸ್ವಲ್ಪ ಅದಕ್ಕೆಲ್ಲ ಆಗಿದೆ. ಏನು ದೊಡ್ಡ ಕೆಲಸ ಏನು ಮಾಡ್ತಾಯಿಲ್ಲ ಇಲ್ಲಿ. ನಾನು ಮಾಡ್ತಿರೋದೊಂದೇ ಟ್ರೇ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಅಷ್ಟೇ ಅವರಿಗೊಂದು. ಅಲ್ಲಿ ಶಾರ್ಟೇಜ್ ಆಗಿತ್ತು ಹಾಕೋಕ್ಕೆ, ತಗೊಬಂದು ಕೊಡು ಅಂದರು. ಹಾಗಾಗಿ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ನಡೆಯೋದೇ ಕಷ್ಟ ಆಗ್ಬಿಟ್ಟಿದೆ. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕಾಲು ಸಿಕ್ಕಾಪಟ್ಟೆ ಸ್ಲೀಪ್ ಆಗುತ್ತೆ. ಅಭ್ಯಾಸ ತಪ್ಪೋಗಿರೋದ್ರಿಂದ ನಡೆಯೋದೇ ಕಷ್ಟ. ಉಣ್ಕೊಂಡ ಮೇಲೆ ಚಪ್ಪಲಿ ಸಮೇತ ಬಿದ್ದಿದ್ದನು ಅಂತ ನನ್ನ ತಮ್ಮ ನಿನ್ನ ಕೈಲಿ ನಡ್ಕೊಂಬರೋಕ್ಕಾಗಲ್ಲ, ಅಲ್ಲಿ ತನಕ ಇಲ್ಲೇ ಇರು ಅಂತ ಅಂದ್ಬಿಟ್ಟು ಬಂದು ತೊಗೊಂಡು ಹೋಗ್ತಾ ಇದ್ದಾನೆ. ಸೊ ಇಬ್ಬರು ಹಾಕ್ತಾಯಿದ್ದಾರೆ ಗಿಡನ, ಬೇಗನೆ ಮುಗ್ದೋಗುತ್ತೆ. ಇಲ್ಲಿ ಜಮೀನಲ್ಲಿ ನನ್ನ ತಮ್ಮ ಮಾಡಿರೋಂಥ ಇದು ಸಾಂಬಾರು ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಅಂತಾರಲ್ಲ ಅದನ್ನು ಹಾಕಿದ್ದಾರೆ. ನಿನ್ನೆ ಮಳೆ ಬಂದು ಕೆಲವೊಂದೆಲ್ಲ ನೆಲ ಕಚ್ಚಿದಂಗೆ ಆಗಿದೆ. ತೋರಿಸ್ತೀನಿ ನಿಮಗೆ. ಇದೇ ಸಾಂಬಾರು ಸೌತೆಕಾಯಿ ಗಿಡ, ನಿಮಗೆ ಕಾಣಿಸಿದೆಯಾ ಇಲ್ವಾ ಗೊತ್ತಿಲ್ಲ ಇದು. ಸೊ ಇದನ್ನೆಲ್ಲ ನೆಲ ಕಚ್ಚಿರೋ ಗಿಡಗಳನ್ನೆಲ್ಲ ಹಿಂಗೆ ಎತ್ತಿ ಹಿಡಿದ್ರೆ ಇದಾಗಲ್ಲ ಅಂತ. ಇಲ್ಲಿ ಶುಂಠಿ ಹಾಕಿದ್ದಾರೆ. ಶುಂಠಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಲ, ನೋಡ್ಬೋದು. ಬೆಳೆದ ಮೇಲೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಲೆವೆಲ್ಗೆ ಬರೋದಕ್ಕೆ ಅವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಇವಾಗ ಮಳೆ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ ಫುಲ್ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು, ವಾಪಸ್ ಹೊರಡಬೇಕಿತ್ತು ಬೆಂಗಳೂರಿಗೆ. ಸೊ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಬೆಳೆ ಎಲ್ಲ ಹೆಂಗೆ ಇದೆ ಅಂತ ಅಂದ್ಬಿಟ್ಟು ಬಂದಿದ್ದು. ತುಂಬಾ ಚೆನ್ನಾಗಿದೆ, ಒಟ್ಟು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ನಮ್ಮಗಳಿಗೆ. ಬಟ್ ಮಾಡೋರಿಗೆ ಬಹಳ ಕಷ್ಟ ಇದೆ. ರೈತರಿಗಂತೂ ತುಂಬಾ ಕಷ್ಟ ಈ ಲೆವೆಲ್ಗೆ ತರೋಕ್ಕೆ. ಇಷ್ಟು ದಿನ ತನಕ ಮಳೆ ಇರಲಿಲ್ಲ, ಇವಾಗ ಮಳೆ ಬಂದಿರೋದ್ರಿಂದ ಚೆನ್ನಾಗಿದೆ. ಇಷ್ಟು ದಿನ ತನಕ ನೀರೆಲ್ಲ ಹೊಡ್ಕೊಂಡು ಮಾಡಿ ಅದೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಮೇಲೆ ಮಣ್ಣು ಹೊಸಿ ಏರ್ಕೊಂಡಿಲ್ಲ. ಹಾಂ, ಅಲ್ಲಿ ಗಿಡನೇ ಇಲ್ಲ ನಂಗೆ ಕಾಣಿಸ್ತೈತೆ. ಅಲ್ಲಿ ಬುಡ ತೆಗಿರ್ತೀನಿ, ಏನು ಪೂರ್ತಿ ಮುಚ್ಕೊಂಡೆ. ಸುಳಿಗೆ ನೋಡಿಲಿ ಮಣ್ಣು ಏರ್ಕೊಂಡಿರೋದು. ಬುಡಿಸ್ಲಿಲ್ಲ ಅಂದರೆ ಒಂಥರ ಉಸಿರು ಕಟ್ತಂಗೆ ಆಯ್ತದೆ. ಬಿಸಿಲು ಹೊಡೆದ್ರೆ ಅದೇ ಸೇರ್ಕೊಂಡಂಗೆ ಅಲ್ಲೇ ಸತ್ತೋಯ್ತವೆ. ಮೆಟ್ರೋ ಸೇರ್ತದೆ ಅಂತಾರಲ್ಲ, ಕಲ್ಲಾಗ್ಬಿಡ್ತದಲ್ಲ ಹೊಲ. ಅಯ್ಯೋ ಒಂಚೂರು ಒಳವಾಗಿ ಗೊಬ್ಬರ ಕೊಟ್ಟು ಔಷಧಿ ಹೊಡೆದ ತಡ. ಇನ್ನ ಇವು ಹೆಂಗೆ ಅಂತ ಅಂದ್ರೆ ಕುಂಬಳ ಬಂಬಕ್ಕಿಲ್ವಾ, ಹಂಗತ್ತು ಒಂದು ವಾರಕ್ಕೆ ಚೇಂಜ್ ಆಗೋಯ್ತವೆ. ಅಲ್ಲ ಹತ್ರನೇ ಅದ್ವೇನೋ ಅನ್ಸದ್ ಕಣಮ್ಮ ಗಿಡಗಳು. ಸರಿ, ಸಾಲ್ ದೊಡ್ಡದಾಗ ಹೊಡೆದಿದ್ದೀವಲ್ಲ ಮಗ. ಹಲೋ, ಇವ್ರು ನನ್ನ ತಮ್ಮ ಸಾಗರ್ ಅಂತ ಹೇಳಿ. ಫಸ್ಟು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ರು. ಬಟ್ ಇವಾಗ ಕೊರೋನಾ ಟೈಮಲ್ಲಿ ಬಿಟ್ಟು ಬಂದು ಬೇಡ ಅಂಥೇಳಿ ಅಗ್ರಿಕಲ್ಚರ್ ಮಾಡೋಕ್ಕೆ ಅಂತ ಊರಿಗೆ ಬಂದಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ, ಏನೇನು ಬೆಳೆ ಮಾಡಿದ್ದಾರೆ ಏನಂತ. ನನಗೇನು ಚೆನ್ನಾಗಿ ಅವ್ರಿಗೆ ಗೊತ್ತು, ಹಾಗಾಗಿ ನನ್ನ ತಮ್ಮನ್ನೇ ಕೇಳಬೇಕು ಅಂತ. ನಾವು ಶುಂಠಿ ಮಾಡಿದ್ದೀವಿ. ಇದು ಆಲ್ಮೋಸ್ಟ್ 2 ತಿಂಗಳ ಕ್ರಾಪ್. ಇದು ಹಿಂದೆ ಇರೋದಲ್ವಾ? ಹಿಂದೆ ಇರೋದು. ತೋರಿಸ್ತೀನಿ ಒಂದ್ಸಲ. ಇದು ಆ್ಯಕ್ಚುಲಿ ಡೆಡ್ ಸಾಯಿಲ್ ಅಂತ ಇದು ಮಾಡಿದ್ರು. ಅಂದರೆ ಈ ಮಣ್ಣಲ್ಲಿ ಏನೋ ಸತ್ವಾಂಶನೇ ಇಲ್ಲ ಅಂತ ಹೇಳಿ ಆ ಜಮೀನಲ್ಲಿ ಬರಲ್ಲ ಅಂತ ಸಾಯಿಲ್ ಟೆಸ್ಟಲ್ಲೆಲ್ಲ ಹೇಳಿದರು. ಸೊ ಅದಕ್ಕೆ ನಾನು 2 ಸರಿ ಒಂದು ಹಸಿರೆಲೆ ಗೊಬ್ಬರ ಮಾಡಿ ಮತ್ತು ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸಿ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ pH ಎಲ್ಲ ಬ್ಯಾಲೆನ್ಸ್ ಮಾಡಿ ಅದಕ್ಕೆಲ್ಲ ಸೈಂಟಿಫಿಕಲಿ ಎಲ್ಲ ಸುಣ್ಣ ಎಲ್ಲ ಹಾಕಿ ಎಲ್ಲ ಮಾಡಿದ್ದೀನಿ. ಕ್ರಾಪ್ ತುಂಬ ಚೆನ್ನಾಗಿ ಬಂದಿದೆ.
ಹ್ಞೂ ಕ್ರಾಪ್ ತುಂಬ ಚೆನ್ನಾಗಿ ಬಂದಿದೆ ಕಂಪೇರ್ಡ್ ಟು ಇಲ್ಲಿ ಬೇರೆ ಫೀಲ್ಡ್ಸಿಗೆ ನೋಡಿದ್ರೆ. ಹ್ಞೂ ಬಟ್ ಏನೇ ಮಾಡಿದ್ರೂ ಸ್ವಲ್ಪ ಸೈಂಟಿಫಿಕಲಿ ಮಾಡಿದ್ರೆ ಉತ್ತಮ. ಅಂದರೆ ಬೇರೆ ಥರ ಕ್ರಾಪ್ಗಳು ಕೆಲವೊಂದು ಬರ್ತವೆ, ಬಟ್ ಈ ಥರ ಎಲ್ಲ ಕ್ಯಾಶ್ ಕ್ರಾಪ್ಸ್ ಎಲ್ಲ ಇವೆಲ್ಲ ಹ್ಞೂ ಹ್ಞೂ ಸೈಂಟಿಫಿಕಲಿ ಮಾಡಿದ್ರೇ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ. ಹ್ಞೂ ಈಗ ಅಂದರೆ ನಾವು ಹಳೆ ಇದನ್ನ ಬಿಟ್ಬಿಟ್ಟು ಏನೋ ಒಂದು ಗೊಬ್ಬರ ಹಾಕ್ಬಿಟ್ರೆ ಬರುತ್ತೆ ಅನ್ನೋ ರೀತಿ ಯೋಚನೆ ಮಾಡಂಗಿಲ್ಲ ಇವಾಗ. ಕೆಲವೊಬ್ರು ಹೇಳ್ತಾರೆ ಆರ್ಗ್ಯಾನಿಕಲಿ ಮಾಡಿ ಅಂತ. ಆರ್ಗ್ಯಾನಿಕಲ್ ಮಾಡಿದ್ರೆ ನಾವು ಅಷ್ಟೊಂದು ಹೀಟ್ ತೆಗಿಯೋಕ್ಕಾಗಲ್ಲ. ಆಮೇಲಿಂದ ತುಂಬ ಟೈಮ್ ತೊಗೊಳುತ್ತೆ ಆರ್ಗ್ಯಾನಿಕಲಿ ಮಾಡೋಕ್ಕೆ ಹೋದ್ರೆ, ಯಾಕೆಂದರೆ ಈ ಸಾಯಿಲ್ ಅಡ್ಜಸ್ಟ್ ಆಗಲ್ಲ ಆರ್ಗ್ಯಾನಿಕ್. ಯಾಕೆಂದರೆ ಎಲ್ಲ ಕೆಮಿಕಲ್ ಹಾಕಿ 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 ಹಂಗಂತ ನಾ ಕಂಪ್ಲೀಟಾಗಿ ಏನು ಕೆಮಿಕಲ್ ಹಾಕಿ ಮಾಡಿಲ್ಲ. ಎಲ್ಲ ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ 50-50 ಬ್ಯಾಲೆನ್ಸಿಗಾಗಿ ಮಾಡಿದ್ರೆ ಅದೂ ನ್ಯೂಟ್ರಿಯೆಂಟ್ಸ್ ಎಲ್ಲ ನೀಟಾಗಿ ತಗೊಳುತ್ತೆ. ನಾವು ಕಂಪ್ಲೀಟಾಗಿ ಕೆಮಿಕಲಲ್ಲೇ ಮಾಡೋಕ್ಕಾಗಲ್ಲ ಎಲ್ಲನೂ. ಮತ್ತು ಈ ಕಡೆ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರೆ, ಮಂಗಳೂರು ಕುಕುಂಬರು, ಅದನ್ನು ಮಾಡಿದ್ವಿ ಈ ಕಡೆ. ಹೋದ ವರ್ಷ ಶುಂಠಿ ಹಾಕಿದ್ವು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕ್ರಾಪು. ಸೊ ಅದರಲ್ಲಿ ಇವಾಗ ಇದು ಮಂಗಳೂರು ಕುಕುಂಬರ್ ಹಾಕಿದ್ವಿ. ಸ್ವಲ್ಪ ನಾಟಿ ಮಾಡಿ ಒಂದು ವಾರ ಆಗಿತ್ತು. ನಾಟಿ ಮಾಡಿದ ದಿನವೇ ತುಂಬ ಧಾರಾಕಾರವಾದ ಮಳೆ ಸುರಿದ್ಬಿಡ್ತು. ಮತ್ತು ಹೆಂಗೋ ಸಸ್ಟೈನ್ ಆಗಿತ್ತದು. ಮತ್ತು ನಿನ್ನೆ ತುಂಬ ಮಳೆ ಬಿದ್ದಿದೆ, ಹಾಗಾಗಿ ಸ್ವಲ್ಪ ಓವರ್ ಇರಿಗೇಷನ್ ಅದು ಹಂಗಾಗಿ ಎಲ್ಲ ಗಾಳಿ ಮಳೆಗೆ ಸ್ವಲ್ಪ ಡ್ಯಾಮೇಜಸ್ ಆಗಿದೆ. ಬಟ್ ರಿಕವರ್ ಆಗುತ್ತೆ. ಅದಕ್ಕೆಲ್ಲ ಒಂದು ಸ್ಪ್ರೇ ಕೊಟ್ಟು ಒಂದು ಫರ್ಟಿಲೈಸರ್ ಕೊಟ್ಟರೆ ರಿಕವರ್ ಆಗುತ್ತೆ. ಇನ್ನೊಂದು ವಾರ 15 ದಿನಕ್ಕೆಲ್ಲ ಬಂದ್ಬಿಡುತ್ತಲ್ವಾ? 45 ಡೇಸ್ ಕ್ರಾಪ್ ಇದು. ಅಲ್ಲ, ಇನ್ನೊಂದು ವಾರ 15 ದಿನಕ್ಕೆ ಒಂದು ಸ್ವಲ್ಪ ಜಾಸ್ತಿ. ಒಂದೊಂದು ಮೀಟ್ರಷ್ಟು ಹಬ್ಬತ್ತೆ. ಮಳೆ ಬೀಳಿಲ್ಲ ಅಂದರೆ ಅಲ್ವಾ? ಗೊಬ್ಬರ ಏನಾದ್ರು ಕೊಟ್ಬಿಟ್ರೆ. ಹೌದು. ಇದು ಶುಂಠಿ ನೋಡಿ ಈ ಥರ ಇದೆ. ಬಟ್ ಏನೇ ಮಾಡಿದ್ರು ಸೈಂಟಿಫಿಕಲಿ ಮಾಡಬೇಕು, ಸಕ್ಸಸ್ ಗ್ಯಾರಂಟಿ. ಇವ್ರು ನಮ್ಮಮ್ಮ ಮೇನ್ ಪಿಲ್ಲರ್ ಅಗ್ರಿಕಲ್ಚರ್ಗೆ. ಸುಮ್ಮನೆ ಅಂತೂ ಕೂರಲ್ಲ, ಎರಡಾರು ಮಾಡ್ತಾನೆ ಇರಬೇಕು. ಈಗ ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆಗೆ ಹೋಗ್ತಿದ್ದೀವಿ. ಅಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾನೆ, ಸೊ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೆಣಸಿನ್ಕಾಯಿ ಇದು ಬುಲೆಟ್ ಮೆಣಸಿನ್ಕಾಯಿ ಅಲ್ವಾ? ಇದು ನಾರ್ಮಲ್ ಮೆಣಸಿನ್ಕಾಯಾ? ಎಷ್ಟು ದಿನದ ಗಿಡ ಇದು? ಬಟ್ ತುಂಬ ಗಾಳಿ ಹೊಡೆತಕ್ಕೆ ಸಿಕ್ಕಿ ಸ್ವಲ್ಪ ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗಿದೆ. ಇಲ್ಲ ಅಂತಂದರೆ ಇನ್ನೂ ಕ್ರಾಪ್ ತುಂಬ ಚೆನ್ನಾಗಿ ಬಂದಿರೋದು. ತುಂಬ ಬಿರುಗಾಳಿ ಮಳೆಗೆ ಸಿಕ್ಕಿ ಒಂದ್ಸರಿ ಟಿಲ್ಟ್ ಆಗಿತ್ತು. ಈಗ ಮತ್ತೆ ನೆನ್ನೆ ಬಿದ್ದಿರೋ ಮಳೆಯಿಂದ ಮತ್ತೆ ಇನ್ನೊಂದು ಕಡೆಗೆ ಸ್ವಲ್ಪ ಟಿಲ್ಟ್ ಆಗಿದೆ. ಅದೇ ಸ್ವಲ್ಪ ಬೇರೆ ಎಲ್ಲ ಡಿಸ್ಟರ್ಬ್ ಆಗಿರೋದ್ರಿಂದ ಗ್ರೋತ್ ಸ್ವಲ್ಪ ಇದಾಗುತ್ತೆ, ಸರಿ ಹೋಗುತ್ತೆ. ಏನಾಗಲ್ಲ, ಸರಿ ಹೋಗುತ್ತೆ. ಸುಂದರ ಬಿಸಿಲು ಬಿದ್ದರೆ ಒಂದು ವಾರ ಅದಾಗದೇ ಸರಿ ಹೋಗುತ್ತೆ. ಆಮೇಲೆ ಎರಡೂ ಸೇಮೇನಾ? ಮೇಲ್ಗಡೆ ಮಾತ್ರ ಬುಲೆಟ್ ಮೆಣಸಿನ್ಕಾಯಿ. ಇದು ಮಾಮೂಲಿ ಖಾರದ ಮೆಣಸಿನ್ಕಾಯಿ ಇದು. ಎಲ್ಲ ಬಿದ್ದೋಯ್ತು ಮಳೆಗೆ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ. ಅದು ತುಂಬ ಹತ್ರನೇ ಆಯ್ತಲ್ಲ, ಅದೇನು ತೊಂದರೆ. ಅಂದರೆ ಒಂದು ಇದು ಬಿದ್ದೋಗಿರೋದಷ್ಟೇ ಅಲ್ವಾ? ಮೆಣಸಿನ್ಕಾಯಿ ನಾವೆಲ್ಲ ಚಿಕ್ಕವರಾಗಿದ್ದಾಗೆಲ್ಲ ಇದನ್ನೆಲ್ಲ ಏನೂ ಬೆಳೀತಿರ್ಲಿಲ್ಲ. ಅವಾಗೆಲ್ಲ ನೀರಾವರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಅವಾಗೆಲ್ಲ ಏನು ಮಾಡೋರು ಅಂದರೆ ಜಾಸ್ತಿ ತಂಬಾಕು, ಟೊಬ್ಯಾಕೊ ಬೆಳೆಯೋರು. ಜೋಳ, ರಾಗಿ, ತಂಬಾಕು, ಹುರುಳಿ, ಉದ್ದು ಈ ಥರದ್ದೆಲ್ಲ ಬೆಳೆಯೋರು. ಬಟ್ ಇವಾಗೆಲ್ಲ ನೀರಾವರಿ ಎಲ್ಲ ಬೋರ್ವೆಲ್ಗಳೆಲ್ಲ ಇದು ಮಾಡಿಕೊಂಡು ಇವಾಗೆಲ್ಲ ಕ್ರಾಪೇ ಚೇಂಜ್ ಆಗೋಗಿದೆ. ಹೊಗೆ ಸೊಪ್ಪು ಬೆಳೀತಾರೆ, ಬಟ್ ಜಾಸ್ತಿ ತರಕಾರಿ ಬೆಳೆಗಳು, ತೆಂಗು, ಶುಂಠಿ, ಮೆಣಸಿನ್ಕಾಯಿ, ಸೌತೆಕಾಯಿ ಮತ್ತು ಎಲೆಕೋಸು, ಹೂಕೋಸು, ಟೊಮೆಟೊ ಈ ಥರದ್ದೆಲ್ಲ ಜಾಸ್ತಿ ಬೆಳೀತಿದ್ದಾರೆ ಇವಾಗ ಈ ಕಡೆ. ನೋಡ್ಬೋದಲ್ಲಿ ಒಂದು ಬೆಟ್ಟನೂ ಕೂಡ ಕಾಣಿಸ್ತದೆ ನಮಗೆ ಒಂಥರ.
ಈ ಬೆಟ್ಟ ಮಲ್ಲೈನ ಬೆಟ್ಟ ಅಂತ ಹೇಳ್ತಾರೆ. ನಮ್ಮೂರ ಪಕ್ಕ ಒಂದು ಬೆಟ್ಟಪುರ ಅಂತ ಊರಿದೆ. ಸೊ ಅಲ್ಲಿದು ಬೆಟ್ಟ ನಮ್ಮ ಜಮೀನ್ ಹತ್ರಕ್ಕೆ ಕಾಣಿಸುತ್ತೆ. ಇದು ಸೀಬೆಹಣ್ಣು ಗಿಡ ತುಂಬಾ ಚಿಕ್ಕದು, ಬಟ್ ಸಿಕ್ಕಾಪಟ್ಟೆ ಹಣ್ಣು ಬಿಟ್ಟಿದೆ ಈ ವರ್ಷ ಅಂತೂ. ನಾವು ತುಂಬ ತಿಂದ್ವಿ, ರಜಾ ಬಂದಾಗ ಸಿಕ್ಕಾಪಟ್ಟೆ ಹಣ್ಣು ತಿಂದ್ವಿ. ರೆಡ್ ಕಲರ್ ಹಣ್ಣು ಚೆನ್ನಾಗಿದೆ, ಒಂಥರ ಲೈಟ್ ಪಿಂಕಿಶ್ ಬರುತ್ತಲ್ಲ ಆ ಥರದ್ದು. ಸಖತ್ ಟೇಸ್ಟು, ತುಂಬಾ ಚೆನ್ನಾಗಿದೆ. ಗಿಡಕ್ಕೆ ಬಿಟ್ಟಿದಾವಲ್ಲ ಅಂತ ಅದಾಗ ಅದೇ ಉಟ್ಕೊಂಡಿದ್ದ. ಸೊ ಎಲ್ಲ ನೋಡಾಯ್ತು. ಇವಾಗ ಹೆಂಗಿದೆ ರಾತ್ರಿ ಮಳೆಗೆ ಏನಾದರೂ ಹಾಳಾಗಿದೆಯಾ ಏನು ಅಂತ ಎಲ್ಲ ನೋಡಿಕೊಂಡು 3 ಜನ ಇವಾಗ ಮನೆ ಕಡೆ ಹೊರಟ್ವಿ. ಟೋಟಲ್ ಇದೊಂದು 2 ಟಿಫನ್ ಏನು ಮಾಡಿಲ್ಲ, ಮನೆಗೆ ಹೋಗಿ ಟಿಫನ್ ಎಲ್ಲ ಮಾಡಬೇಕು. ಚಿಲ್ಲಿ ಮಾಡಿದೆ. ಬೈಕಲ್ಲಿ 3 ಜನ ಹೋಗ್ತಾ ಇದೀವಿ ಹೊಸ ರೈಡಿಂಗ್ ಇದು. ಇದು ಬಂದು ನಮ್ಮೂರ ಕೆರೆ. ಇವಾಗ 365 ದಿನ ನೀರು ತುಂಬಿಕೊಂಡಿರುತ್ತೆ. ಬಟ್ ನಾವು ಚಿಕ್ಕವರಾಗಿದ್ದಾಗ ಮಳೆಗಾಲ ಬಂದಾಗ ಮಾತ್ರ ಅಷ್ಟೇ ನೀರು ತುಂಬ್ಕೊತಾ ಇದ್ದಿದ್ದು. ಸೊ ಇವಾಗಷ್ಟೇ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ಲೀಪರ್ಸ್ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು, ಮಣ್ಣೆಲ್ಲ ಮೆತ್ಕೊಂಡಿತ್ತು. ಹಾಗಾಗಿ ಹೊರಗಡೆನೆ ಚಪ್ಪಲಿ ಹಾಕೊಂಡು ಇಲ್ಲಿ ಬಾಯಿಲಿ ನಾನು ಏನೋ ಒಂದು ಕೇಳ್ತೀನಿ ಮಗ. ನೀನು ಯಾವ ಸ್ಕೂಲ್ಗೆ ಹೋಯ್ತಿ? ರಾವಂದೂರ್ ಸ್ಕೂಲ್ಗೆ ಹೋಯ್ತೆ? ಯಾವ ಸ್ಕೂಲ್ಗೆ ಹೋಯ್ತಿ? ಇವಳು ನನ್ನ ತಮ್ಮನ ಮಗಳು ಮೋಕ್ಷಿತಾ ಅಂತೇಳಿ. ಚಿಕ್ಕ ಮಕ್ಕಳು ಮಾತೇ ಚಂದ ಅಲ್ವಾ? ಎಷ್ಟು ಮುದ್ದಾಗಿ ಮಾತಾಡ್ತಾರೆ. ಬನ್ನಿ ಮಾತಾಡ್ಸೋಣ. ಅಲ್ಲಿಗೆ ಹೋಯ್ತೀಯಾ? ಯಾರ್ಯಾರು ಹೋಗ್ತೀರಾ ಐಕನ್ ಸ್ಕೂಲ್ಗೆ? ಯಾರ್ಯಾರು ಹೋಗ್ತೀರಾ? ನೀನು ಒಬ್ಬಳ ಹೋಗ್ತೀಯಾ? ಅದೇನು ಗೊತ್ತಾಳ ಐಕನ್ಗೆ? ಬರಲ್ವಾ? ರಾವಂದ್ರಿಗೆ ಹೋಗಲ್ವಾ? ಅಲ್ಲಿ ಊಟ ಮೊಟ್ಟೆ ಎಲ್ಲ ಕೊಡ್ತಾರಂತಲ್ಲ. 3 ಬಟ್ಟೆ. ಇವರು ನನ್ನ ತಮ್ಮನ ವೈಫು ಶಿಲ್ಪಾ ಅಂತ ಹೇಳಿ. ಹಾಂ ಹಾಕು. ನೀವೆಲ್ಲ ತಿಂದ್ರಾ? ವಾ ಬನ್ನಿ ಮತ್ತೆ ಎಲ್ಲ ಒಟ್ಟಿಗೆ ಕೂತ್ಕೊಳ್ಳೋಣ. ಈ ಕಡೆ ತಿರುಗು ಮಗ. ಏನು ತಿಂತಿದ್ಯಾ ಮೋಕ್ಷಿ? ಮಾವಿನಣ್ಣು ಕದ್ಲು ನನ್ನ ಹತ್ರ. ಕಳ್ಳಿ ಮಾವಿನಣ್ಣು. ಸೊ ಟಿಫನ್ ಎಲ್ಲ ಮುಗೀತು. ಪೊಂಗಲ್ ಮಾಡಿದರು. ಟಿಫನ್ ಎಲ್ಲ ಮುಗಿಸಿ ಇವಾಗ ಹೊರಡಬೇಕು ಬೆಂಗಳೂರಿಗೆ. ನಮ್ಮನೆ ಬೇಕು ನೋಡಿ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದೆ ಅಂತ. ನನ್ನ ತಮ್ಮನ ಮಗಳು ABCD ಬರೋದು ತೋರಿಸ್ತಿದ್ದಾಳೆ ನನಗೆ, ಕಲ್ತಿದ್ದೀನಿ ಅಂತ ಹೇಳಿ. ಖುಷಿ ಮಕ್ಕಳಿಗೆ ತೋರಿಸ್ಬೇಕು ಅಂತ. ಬಿ ಇಲ್ಲಿ ಸಿ ಬರಿ ಇಲ್ಲಿ ಹಾಂ ಚೆನ್ನಾಗ ಫ್ರೆಶ್ ಆಗಿ. ಹಾಂ ಆರ್ಗ್ಯಾನಿಕ್, ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಲ್ವಾ? ಯಾವ ಕೆಮಿಕಲ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಆಮ್ಚೂರ್ ಪೌಡ್ರ್ ಮಾಡೋದಕ್ಕೆ ಅಂತ ಹೇಳಿ ಮಾವಿನಕಾಯಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದಾರೆ. ಏನು ಆಟ ಆಡ್ತಾ ಇದ್ವಿ? ನನ್ನ ತಮ್ಮನ ಮಗಳು ಮತ್ತು ನಮ್ಮ ಅಮ್ಮ ಇಬ್ಬರು ಸೇರ್ಕೊಂಡು ನನ್ನ ತಮ್ಮನ ಮಗಳು ನಾವು ಚಿಕ್ಕಂದಿದ್ದಾಗ ಆಟ ಆಡ್ತಿದ್ವಿ, ಅಣ್ಣೆಕಲ್ಲು ಅಂತ. ಅದನ್ನು ಆಟ ಆಡ್ತಾ ಇದ್ದಾಳೆ. ಆಟ ಆಡು ನೋಡೋಣ. ಸರಿ ಇನ್ನು ತೆಗಿ, ನಾನು ಆಡ್ತೀನಿ, ಆಮೇಲೆ ನೀನು ಅಡಿವಂತೆ. ತೆಗಿ ಮಾಡಕೋ. ನಂಗೆ ಆಡಕ್ ಬರ್ತದೆ. ನಾನು ಅವತ್ತು ಹಿಂಗೆ ಆಡೋದು ಹಿಂಗೆ ಮಾಡ್ದೆ. ಅಡಿಗ ಇಷ್ಟು ಹಿಂಗೆ ಎಲ್ಲ ಕೊಡಿಲಿ, ಹೇಳ್ಕೊಡ್ತೀನಿ. ಕೊಡಿ
ಹಿಂಗೆ ಕಣ್ಮಗ ಕೊನೆಗೆ ಓಡಾಡೋದು ಹೇಳ್ಕೊಟ್ಟಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.